ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಭಾರತದ ಏರ್ ಪವರ್ನ ಭವಿಷ್ಯದ ಬಗ್ಗೆ, ಒಂದು ತುಂಬ ಮಹತ್ವದ ನಿರ್ಧಾರದ ಬಗ್ಗೆ. ಅದು ಮುಂದಿನ 2-3 ದಶಕಗಳ ಭಾರತದ ರಕ್ಷಣಾ ಸಾಮರ್ಥ್ಯವನ್ನೇ ಬದಲಿಸಬಹುದು. ಹಾಗಾದರೆ ವಿಷಯ ಏನು ಅಂತೀರಾ? ಭಾರತೀಯ ವಾಯುಪಡೆಗೆ ಒಂದು ಫೈಟರ್ ಜೆಟ್ ತಯಾರಾಗುತ್ತಿದೆ. ಅದರ ಹೆಸರು AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್. ನೌಕಾಪಡೆಗೆ ಇನ್ನೊಂದು ತಯಾರಾಗುತ್ತಿದೆ. ಅದರ ಹೆಸರು TEDBF ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್. ಈ ಎರಡು ಯೋಜನೆಗಳನ್ನು ಒಂದೇ ಅಡಿಯಲ್ಲಿ ತರಬೇಕಾ ಅಥವಾ ಬೇರೆ ಬೇರೆಯಾಗಿ ಮುಂದುವರಿಸಬೇಕಾ ಅನ್ನೋ ತೀರ್ಮಾನ ಈಗ ದೇಶದ ರಕ್ಷಣಾ ಯೋಜಕರ ಮುಂದಿದೆ. ಮತ್ತು ಆ ನಿರ್ಧಾರ ತಪ್ಪಾದರೆ ಹಿಂದೆ ತೇಜಸ್ ಯುದ್ಧ ವಿಮಾನದ ವಿಳಂಬ ಆದ ಹಾಗೆ ಮತ್ತೆ ಅದೇ ಕತೆ ಆದೀತು. ಮೊದಲು AMCA ಬಗ್ಗೆ ಮಾತನಾಡೋಣ. ಇದು ಭಾರತದ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್. ಇದರ ತೂಕ ಸುಮಾರು 25 ಟನ್. ಇಂಟರ್ನಲ್ ವೆಪನ್ಸ್ ಬೇ ಕೂಡ ಇದೆ. ಸೂಪರ್ ಕ್ರೂಸ್ ಕೇಪಬಿಲಿಟಿ ಇದೆ. AI ಡ್ರಿವನ್ ಏವಿಯಾನಿಕ್ಸ್ ಇದೆ. ADA ಅಂದರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಇತ್ತೀಚೆಗೆ ಒಂದು ಮೈಲುಗಲ್ಲು ಸಾಧಿಸಿದೆ. ಡಕ್ಟ್ ಇಂಟೇಕ್ ಡಿಸೈನ್ ಅನ್ನು ವ್ಯಾಲಿಡೇಟ್ ಮಾಡಿದ್ದಾರೆ. ಇದು 98% ಪ್ರೆಷರ್ ರಿಕವರಿ ಅಂತ ಅದ್ಭುತ ಸಾಧನೆ. ಫಸ್ಟ್ ಫ್ಲೈಟ್ 2028ರಲ್ಲಿ ನಿರೀಕ್ಷಿಸಲಾಗುತ್ತಿದೆ. ಮಾಸ್ ಪ್ರೊಡಕ್ಷನ್ಗೆ 2030ರ ಮಧ್ಯದ ಹೊತ್ತಿಗೆ ಶುರು ಆಗಬಹುದು. ಇದು ಯಾಕೆ ತುರ್ತು ಅಂದರೆ ಈಗ ವಾಯುಪಡೆಯಲ್ಲಿ 31 ಫೈಟರ್ ಜೆಟ್ ಸ್ಕ್ವಾಡ್ರನ್ಸ್ಗಳು ಇವೆ. ಆದರೆ ಬೇಕಾಗೋದು 42. ಗ್ಯಾಪ್ ತುಂಬ ದೊಡ್ಡದಿದೆ. ಹಳೆಯ ಯುದ್ಧ ವಿಮಾನಗಳು ರಿಟೈರ್ಡ್ ಆಗ್ತಿದ್ದಾವೆ. ಸಮಯ ನಷ್ಟವಾದರೆ ಅಪಾಯ ಖಚಿತ. ಇನ್ನು TEDBF ಬಗ್ಗೆ ಮಾತನಾಡೋಣ. ಇದು ಭಾರತೀಯ ನೌಕಾಪಡೆಗಾಗಿ ತಯಾರಾಗ್ತಿರೋ ಕ್ಯಾರಿಯರ್ ಬೇಸ್ಡ್ ಫೈಟರ್ ಜೆಟ್. INS ವಿಕ್ರಾಂತ್ ತರಹದ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ಗಳ ಮೇಲೆ ಆಪರೇಟ್ ಆಗಬೇಕು ಅಂತ ಡಿಸೈನ್ ಆಗಿದೆ. ಅದಕ್ಕಾಗಿ ಫೋಲ್ಡಿಂಗ್ ವಿಂಗ್ಸ್ ಕೂಡ ಇದೆ. ಬಲಿಷ್ಠವಾದ ಲ್ಯಾಂಡಿಂಗ್ ಗೇರ್ ಇದೆ. ಏವಿಯಾನಿಕ್ಸ್ ವಿಷಯದಲ್ಲಿ AMCA ಜೊತೆ ತುಂಬ ಸಾಮ್ಯತೆ ಇದೆ. ADA ಈ ವರ್ಷ ಏಪ್ರಿಲ್ 2026ರಲ್ಲಿ ಏರೋಡೈನಾಮಿಕ್ ಕಾನ್ಫಿಗರೇಷನ್ ಫೈನಲೈಸ್ ಮಾಡ್ತಿದ್ದಾರೆ. ಆದರೆ ಫಸ್ಟ್ ಫ್ಲೈಟ್ ಅಂದರೆ 2030ರಿಂದ 2032ರ ನಡುವೆ ಅಂತ ನಿರೀಕ್ಷಿಸಲಾಗಿದೆ. ಈಗ ಒಂದು ಮುಖ್ಯ ಪ್ರಶ್ನೆ, ಈ ಎರಡನ್ನು ಒಟ್ಟಿಗೆ ಮರ್ಜ್ ಮಾಡಿದರೆ ಏನು ಆಗುತ್ತದೆ? ತಜ್ಞರು ಹೇಳೋದು, ಪ್ರತ್ಯೇಕ ಯೋಜನೆಯನ್ನು ಮುಂದುವರೆಸಿದರೆ ಒಂದೇ ಕೆಲಸ ಎರಡು ಕಡೆ ಆಗುತ್ತದೆ, ಬಡ್ಜೆಟ್ ಕೂಡ ಎರಡಾಗುತ್ತದೆ, ಹಾಗೂ ಸಪ್ಲೈ ಚೈನ್ ಮೇಲೆ ಒತ್ತಡ ಹೆಚ್ಚಾಗಲಿದೆ, ಸಮಯವೂ ವ್ಯರ್ಥವಾಗುತ್ತದೆ. ಅದಕ್ಕೆ ಫಾರ್ಮರ್ ನೇವಿ ಚೀಫ್ ಅಡ್ಮಿರಲ್ ಅರುಣ್ ಪ್ರಕಾಶ್ ಅವರ ತರಹದ ದಿಗ್ಗಜರು ಒಂದು ನೇವಲ್ AMCA ಮಾದರಿಯನ್ನು ತರಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇದನ್ನೇ NAMCA ಅಂತ ಕರೀತಾರೆ. ಒಂದು ಜಾಯಿಂಟ್ ಸರ್ವಿಸ್ ಕ್ವಾಲಿಟೇಟಿವ್ ರಿಕ್ವೈರ್ಮೆಂಟ್ ಅಂದರೆ JSQR ತಯಾರು ಮಾಡಿ ಏರ್ಫೋರ್ಸ್ ಮತ್ತು ನೇವಿ ಎರಡರ ಅಗತ್ಯಗಳನ್ನು ಒಂದೇ ಪ್ಲ್ಯಾಟ್ಫಾರ್ಮ್ನ ಮೂಲಕ ಪೂರೈಸಬಹುದು ಅನ್ನೋದು ಅವರ ವಾದ. ಇನ್ನು ಯುದ್ಧ ವಿಮಾನಗಳ ಇಂಜಿನ್ ವಿಷಯದಲ್ಲಿ ಮೊದಲು ಅಮೆರಿಕಾದ GE ಕಂಪನಿಯ F414 ಬಳಸಿ ನಂತರ ಸ್ವದೇಶಿ 110ರಿಂದ 120 ಕಿಲೋನ್ಯೂಟನ್ ಥ್ರಸ್ಟ್ ಹೊಂದಿರುವ ಇಂಜಿನ್ ಕಡೆ ಹೋಗಬಹುದು ಅಂತ ಯೋಜನೆ ಇದೆ. ಈ ಅಪ್ರೋಚನ್ನು ತಗೊಂಡ್ರೆ ಡೆವಲಪ್ಮೆಂಟ್ ಕಾಸ್ಟ್ 30ರಿಂದ 40% ಕಡಿಮೆ ಆಗುತ್ತದೆ. ಟೈಮ್ ಲೈನ್ ಅರ್ಧಕ್ಕೆ ಇಳಿಯಬಹುದು. ಇದಕ್ಕೆ ಅಂತಾರಾಷ್ಟ್ರೀಯ ಎಕ್ಸಾಂಪಲ್ ಏನು ಗೊತ್ತಾ? ಅಮೆರಿಕಾದ F-35 ಪ್ರೋಗ್ರಾಮ್. ಒಂದೇ ಬೇಸ್ ಡಿಸೈನಿಂದ ಲ್ಯಾಂಡ್ ವೇರಿಯಂಟ್, ಕ್ಯಾರಿಯರ್ ವೇರಿಯಂಟ್, ಶಾರ್ಟ್ ಟೇಕ್ ಆಫ್ ವೇರಿಯಂಟ್ 3 ಯುದ್ಧ ವಿಮಾನಗಳು ತಯಾರಾಯಿತು. ಅದೇ ಥರ ಭಾರತ ಕೂಡ ಮಾಡಬಹುದು.
ಇನ್ನು ಭವಿಷ್ಯದ ದೊಡ್ಡ ಕನಸನ್ನು ನೋಡೋಣ. ಭಾರತೀಯ ನೌಕಾಪಡೆ ಬಯಸ್ತಿರೋದು IAC-3 ಅಂದರೆ ಮೂರನೇ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್. 65,000ದಿಂದ 75,000 ಟನ್ ತೂಕ, ಸ್ಕೀ ಜಂಪ್ ರ್ಯಾಂಪ್ ಹೋಗಿ EMALS ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್ ಬರಲಿದೆ. ಭಾರೀ ಪೇಲೋಡ್ ಡ್ರೋನ್ ಲಾಂಚ್ ಎಲ್ಲ ಸಾಧ್ಯವಾಗಲಿದೆ ಮತ್ತು DRDO ಈಗಾಗಲೇ ಸ್ಕೇಲ್ಡ್ ಡೌನ್ EMALS ಡೆಮಾನ್ಸ್ಟ್ರೇಟರ್ಗಳನ್ನು ತಯಾರು ಮಾಡಿದ್ದಾರೆ. ಫುಲ್ ಸ್ಕೇಲ್ಗೆ ಹೋಗೋ ದಾರಿ ತೆರೆದಿದೆ. ಇಷ್ಟೇ ಅಲ್ಲ, MUMT ಅಂದರೆ ಮ್ಯಾನ್ಡ್ ಅನ್ಮ್ಯಾನ್ಡ್ ಟೀಮಿಂಗ್, NAMCA ಪೈಲಟ್ ಕಾಕ್ಪಿಟ್ನಿಂದಲೇ HAL ಕ್ಯಾಟ್ಸಾ ವ್ಯಾರಿಯರ್ ಅಥವಾ ನ್ಯೂ ಸ್ಪೇಸ್ ಅಭಿಮನ್ಯು ತರಹದ ಡ್ರೋನ್ಗಳನ್ನು ಕಂಟ್ರೋಲ್ ಮಾಡಬಹುದು. ರೆಕಾನಸೆನ್ಸ್, ಸ್ಟ್ರೈಕ್ ಎಲ್ಲ ಒಂದೇ ಕೈಯಲ್ಲಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಫೋರ್ಸ್ ಪ್ರೊಜೆಕ್ಷನ್ ಅನ್ನು ಮಲ್ಟಿಪ್ಲೈ ಮಾಡುತ್ತದೆ ಇದು. ಆದರೆ ಈ ಯೋಜನೆ ಫೇಲ್ ಆದರೆ ಏನಾಗುತ್ತದೆ ಅಂತ ನೋಡೋಣ. ಇತಿಹಾಸದಿಂದ ಕಲಿಯೋಣ. ತೇಜಸ್ LCA ಪ್ರೋಗ್ರಾಮ್ 4 ದಶಕ ತಗೊಂಡಿದೆ. ವಿದೇಶಿ ಇಂಜಿನ್ ಸಪ್ಲೈ ಬಾಟಲ್ ನೆಕ್, ಪ್ರೊಡಕ್ಷನ್ ಡಿಲೇ ಇದೇ ಕಾರಣ. ಅದಕ್ಕೆ 2016ರಲ್ಲಿ 36 ರಫೇಲ್ ಯುದ್ಧ ವಿಮಾನಗಳನ್ನು ತರಿಸಬೇಕಾಯಿತು. ಈಗ ಮತ್ತೆ 114 ಫಾರಿನ್ ಫೈಟರ್ ಜೆಟ್ಸ್ಗಳಿಗಾಗಿ MRFA ಅಡಿಯಲ್ಲಿ $24.5 ಬಿಲಿಯನ್ ಡೀಲ್ ಮಾತನಾಡುತ್ತಿದ್ದಾರೆ. ಅಷ್ಟು ದುಡ್ಡು ಹೊರಗೆ ಹೋದರೆ AMCA ತೇಜಸ್ MK2 ತರಹದ ದೇಶಿ ಪ್ರಾಜೆಕ್ಟ್ಸ್ಗಳನ್ನು ಯಾರು ಕೇಳ್ತಾರೆ? ಅದೇ ಹಳೆ ಕತೆ ಮತ್ತೆ ರಿಪೀಟ್ ಆಗಲಿದೆ. ಹಾಗಾದರೆ ಸೊಲ್ಯೂಷನ್ ಏನು? ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ SPV ತಯಾರು ಮಾಡಿ NAMCA ನೇವಿಗಾಗಿ ಇದರ ಅಡಿಯಲ್ಲಿ 2 ಸರ್ವಿಸ್ ಒಟ್ಟಿಗೆ ಕೆಲಸ ಮಾಡಲಿ. ಇಂಡಿಜಿನೈಸೇಷನ್ ರೇಟ್ 70% ಟಾರ್ಗೆಟ್ ಮಾಡಿ. ಇದು ಆತ್ಮನಿರ್ಭರ ಭಾರತ ಅನ್ನೋ ಮಾತಿನಲ್ಲಿ ಅಲ್ಲ, ಕ್ರಿಯೆಯಲ್ಲಿ ತೋರಿಸುತ್ತದೆ. ಮತ್ತು ಒಂದು ದಿನ ಭಾರತ ಏರ್ಕ್ರಾಫ್ಟ್ ಇಂಪೋರ್ಟ್ ಮಾಡೋ ದೇಶ ಆಗಿರದೆ ವಿಶ್ವಕ್ಕೆ ಫೈಟರ್ ಜೆಟ್ಗಳನ್ನು ಎಕ್ಸ್ಪೋರ್ಟ್ ಮಾಡೋ ದೇಶವಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.